ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವಾಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಇನ್ಮೇಲೆ ಟೀಮ್ ಇಂಡಿಯಾದಲ್ಲಿ ಗರ್ಲ್ ಫ್ರೆಂಡ್ ಕಲ್ಚರ್ ಇರೋದಿಲ್ಲ. ಸೊ ಇದು ಇಂಡಿಯಾಕ್ಕೆ ಆಗಿರ್ಬೋದು ಅಥವಾ ಇಂಡಿಯನ್ ಕ್ರಿಕೆಟರ್ಗರಿಗೆ ಸಂಬಂಧಿಸಿದಂತೆ ಆಗಿರ್ಬೋದು. ಸೊ ಇನ್ಮೇಲೆ ಈ ರೀತಿಯಾದಂತಹ ಗರ್ಲ್ ಫ್ರೆಂಡ್ ಕಲ್ಚರ್ ಏನಿದೆ ಅದು ಸಂಪೂರ್ಣವಾಗಿ ಬ್ಯಾನ್ ಆಗಲಿದೆ ಅಂತೆ. ಸೊ ಈ ಗರ್ಲ್ ಫ್ರೆಂಡ್ ಕಲ್ಚರ್ ಏನಂತ ನೀವು ಅನ್ಕೋಬಹುದು. ಹೌದು, ಗರ್ಲ್ ಫ್ರೆಂಡ್ ಕಲ್ಚರ್ ಅಂತ ಹೇಳಿದ್ರೆ ಬೇರೆನಲ್ಲ ಸ್ವಾಮಿ, ಪ್ಲೇಯರ್ಗಳು ತಮ್ಮ ಗೆಳತಿ ಅಥವಾ ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವರ ಜೊತೆ ಒಂದು ಮ್ಯಾಚಿನ ವೇಳೆ ಅಂದ್ರೆ ಟ್ರಾವೆಲಿಂಗ್ ವೇಳೆ ಅವ್ರ ಜೊತೆ ಹೋಗೋದನ್ನು ಇನ್ಮೇಲೆ BCCI ಬ್ಯಾನ್ ಮಾಡ್ತದೆ ಅಂತ ಹೇಳಲಾಗ್ತಿದೆ. ಸೊ ಸಂಪೂರ್ಣವಾಗಿ ನಿಲ್ಲಿಸಲಿದೆ ಅಂತ ಹೇಳಲಾಗ್ತಿದೆ. ಮೊದಲೆಲ್ಲ ಈ ಒಂದು ಕಲ್ಚರ್ ನಮ್ಮ ಟೀಮ್ ಇಂಡಿಯಾದಲ್ಲಿ ಅಥವಾ ಟೀಮ್ ಇಂಡಿಯಾ ಪ್ಲೇಯರ್ಸ್ ನಲ್ಲಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮೊದಲೆಲ್ಲ ನೋಡ್ತಿದ್ರೆ ಔಟ್ಸೈಡ್ ಕಂಟ್ರಿಯಲ್ಲಿ ಈ ಒಂದು ಪದ್ಧತಿ ಅನ್ನೋದಕ್ಕಿಂತ ಈ ಒಂದು ಅವಕಾಶ ಕಲ್ಪಿಸಿ ಕೊಡಲಾಗಿತ್ತು. ಯಾಕಂತ ಹೇಳಿದ್ರೆ ತಮ್ಮ ಫ್ಯಾಮಿಲಿಯ ಜೊತೆ ಅಥವಾ ತಮಗೆ ಬೇಕಾದವ್ರ ಜೊತೆ ಒಂದು ಟ್ರಾವೆಲಿಂಗ್ ಆಗಿರ್ಬೋದು, ಟೀಮ್ ನ ಜೊತೆ ಉಳ್ಕೊಳ್ಳುವಂತಹ ವ್ಯವಸ್ಥೆ ಇರ್ಬೋದು, ಈ ರೀತಿಯಾದಂತಹ ವ್ಯವಸ್ಥೆ ಔಟ್ಸೈಡ್ ಕಂಟ್ರಿ ಆ ಪ್ಲೇಯರ್ಸ್ ಗಳಲ್ಲಿ ಇತ್ತು. ಬಟ್ ಕ್ರಮೇಣವಾಗಿ ನಮ್ಮ ಇಂಡಿಯಾದಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಅತಿ ಹೆಚ್ಚು ಕಾಣ ಸಿಗುವುದು IPL ವೇಳೆಯಲ್ಲಿ ಪ್ಲೇಯರ್ಗಳು ತಮ್ಮ ಫ್ರೆಂಡ್ಸ್ ಆಗಿರ್ಬೋದು, ತಮ್ಮ ಗೆಳತಿಯರ ಜೊತೆಗೆ ಕಾಣ ಸಿಗ್ತಾರೆ. ಈ ಒಂದು ಪದ್ಧತಿಯನ್ನು BCCI ಇವಾಗ ಕಠಿಣವಾಗಿ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅಂತೆ. ಸೊ ಇದು ಫ್ಯಾಮಿಲಿಗೆ ಅನ್ವಯವಾಗುವುದಿಲ್ಲ. ಸೊ ವೈಫ್ ಜೊತೆ ಆರಾಮವಾಗಿ ಹೋಗ್ಬಹುದಾದಂತಹ ವ್ಯವಸ್ಥೆ ಇರಬಹುದೇನೋ, ಬಟ್ ಇಲ್ಲಿ ಖಂಡಿತವಾಗಿ ಗರ್ಲ್ ಫ್ರೆಂಡ್ ಅಥವಾ ಫ್ರೆಂಡ್ಸ್ ಗಳಿಗೆ ಇದು ಅನ್ವಯವಾಗ್ತದೆ. ಸೊ ಇನ್ಮೇಲೆ ಪ್ಲೇಯರ್ಸ್ ಗಳು ತಮ್ಮ ಫ್ರೆಂಡ್ಸ್ ಅನ್ಕೊಂಡು ಅಥವಾ ತಮ್ಮ ಗರ್ಲ್ ಫ್ರೆಂಡ್ ಅನ್ಕೊಂಡು ಯಾರನ್ನು ಕೂಡ ಟೀಮ್ ನ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಇರುವುದಿಲ್ಲ. ಸೊ ನೀವೆಲ್ಲ ನೋಡಿರ್ತೀರಾ, ಟೀಮ್ ಬಸ್ ಇರುತ್ತೆ, ಅದರಲ್ಲಿ ಈ ಫ್ರೆಂಡ್ಸ್ ಗಳ ಜೊತೆಗೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ತಾರೆ. ಸೊ ಅದನ್ನು ಇವಾಗ BCCI ನಿಲ್ಲಿಸುವ ಯೋಚನೆ ಮಾಡಿದೆ ಅಂತೆ. ಸೊ ಇನ್ನು ಕೂಡ ಮಾತುಕತೆಯಲ್ಲಿದೆ. ಮುಂದಿನ ದಿನಗಳಲ್ಲಿ ಇದು ಸ್ಟ್ರಿಕ್ಟ್ ರೂಲ್ಸ್ ಆಗಿ ಕೂಡ ಬರ್ಬೋದಾಗಿರ್ತದೆ. ಸೊ ಇನ್ಮೇಲೆ ಈ ಪ್ಲೇಯರ್ಗಳು ಯಾರ್ಯಾರನ್ನ ಕರ್ಕೊಂಡು ಹೋಗ್ತಿದ್ರು ಅವರೆಲ್ಲ ತಮ್ಮ ಸ್ವಂತ ವಾಹನದ ಮೂಲಕ ಬರಬೇಕಾಗ್ತದೆ ಅಥವಾ ತನ್ನ ಸ್ವಂತ ಖರ್ಚಿನ ಮೂಲಕ ಬರಬೇಕಾಗ್ತದೆ. ಸೊ ಇದು BCCI ನ ಒಂದು ಕಠಿಣ ನಿರ್ಧಾರ ಮುಂದಿನ ದಿನಗಳಲ್ಲಿ ಬರ್ಬೋದಾಗಿರ್ತದೆ. ಸೊ ಆ ರೀತಿಯಾದಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಕ್ರಿಕೆಟ್ ದಿಗ್ಗಜ ಸಚಿನ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಏನಿದ್ದಾರೆ ಮುಂಬೈ ಲೀಗ್ ನಲ್ಲಿ 10 ಲಕ್ಷಕ್ಕೆ ಸೇಲ್ ಆಗಿದ್ದಾರೆ. ಅವರನ್ನು ಅಂಧೇರಿ ತಂಡ ARCS 10 ಲಕ್ಷಕ್ಕೆ ಖರೀದಿ ಮಾಡಿದ್ದಾರೆ. ನೋಡೋದಾದ್ರೆ ಅವರ ಮೂಲ ಬೆಲೆ ಬಂದು 2 ಲಕ್ಷವಾಗಿತ್ತು. ಸೊ ಲಕ್ನೋ ಸೂಪರ್ ಜೈಂಟ್ಸ್ ನಲ್ಲಿ ಕೂಡ ಅವರು ಆಡ್ತಾರೆ, ಬಟ್ ಅಲ್ಲಿ ಅವರಿಗೆ ಇನ್ನೂ ಕೂಡ ಚಾನ್ಸ್ ಸಿಕ್ಕಿಲ್ಲ. ಇದು ಮುಂಬೈನ ಲೀಗ್ ಆಗಿರೋದ್ರಿಂದ ಇಲ್ಲಿ ಅವರು ಪ್ರಮುಖ ಪ್ಲೇಯರ್ ಆಗಿರ್ತಾರೆ. ಸೊ ಇಲ್ಲಿ ಅವರಿಗೆ ಖಂಡಿತವಾಗಿ ಚಾನ್ಸ್ ಸಿಗ್ತದೆ. ಸೊ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದು ಲಾಭ ಕೊಡ್ಬೋದು ಅನ್ಸುತ್ತೆ. ಸೊ ಹಾರ್ಡ್ ವರ್ಕ್ ಮಾಡಿದ್ರೇನೆ ಯಾವ್ದಾದ್ರು ಒಂದಕ್ಕೆ ದಾರಿಯನ್ನು ತೋರಿಸ್ತಾ ಇದೆ. ಸೊ ಹಾರ್ಡ್ ವರ್ಕ್ ಮಾಡ್ತಾ ಇರ್ಲಿ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾದಲ್ಲಿ ಆಡ್ಬೋದಾಗಿರ್ತದೆ. ಸೊ ಮೇನ್ ಆಗಿ ಬೇಕಾಗಿರುವುದು ಹಾರ್ಡ್ ವರ್ಕ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಫಿಲ್ ಸಾಲ್ಟ್ ಅವ್ರದ್ದು ಆಗಿರ್ತದೆ. ಫಿಲ್ ಸಾಲ್ಟ್ ಏನಿದ್ದಾರೆ UK ಗೆ ಮಾಡಿದ್ದಾರಂತೆ. ಸೊ ಫಿಂಗರ್ ಇಂಜುರಿ ಏನಾಗಿದೆ ಅವ್ರದ್ದು, ಸೊ ಅದರ ಕುರಿತಾಗಿ ಅಲ್ಲಿನ ಡಾಕ್ಟರ್ಗಳ ಬಳಿ ಪರಿಶೀಲಿಸಲಿಕ್ಕೆ ಹೋಗಿದ್ದಾರಂತೆ. ಸೊ ನೋಡೋದಾದ್ರೆ UK ಗೆ ತೆರಳಲಿದ್ದಾರಂತೆ. 2-3 ದಿನಗಳಾಗ್ತದೆ ಅಂತೆ ರಿಸಲ್ಟ್ ಬರ್ಲಿಕ್ಕೆ. ಇಂಜುರಿ ಯಾವ ಮಟ್ಟಿಗೆ ಸೀರಿಯಸ್ ಆಗಿದೆ ಅನ್ನೋದು ಕೂಡ ನಮ್ಗೆ 2-3 ದಿನಗಳಲ್ಲಿ ಗೊತ್ತಾಗ್ತದೆ. ಸೊ ಆ ಹೊತ್ತಿಗೆ ಫಿಲ್ ಸಾಲ್ಟ್ ಅವರ ಬದಲಿಗೆ ಜಾಕೋಬ್ ಬೈತಲ್ ನಮ್ಮ RCB ಓಪನರ್ ಆಗಿ ಮುಂದುವರಿತಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ನೋಡೋದಾದ್ರೆ ಫಿಲ್ ಸಾಲ್ಟ್ ನ ರಿಕವರಿ ಬಗ್ಗೆ ನಮ್ಮ RCB ಯೋಚನೆ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಇನ್ನೂ ಕೂಡ ಯಾವ ರಿಪ್ಲೇಸ್ಮೆಂಟ್ ಪ್ಲೇಯರ್ ಅನ್ನು ಕೂಡ ಅನೌನ್ಸ್ ಮಾಡಲಿಲ್ಲ. ಸೊ ಫಿಲ್ ಸಾಲ್ಟ್ ಬರಬೇಕು ಅಂತಾನೆ ನಮ್ಮ RCB ಕಾಯ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಕೊಡ್ತಾ ಇದ್ದಂತ ಸ್ಟಾರ್ಟಿಂಗ್ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಉತ್ತಮ ಸ್ಟಾರ್ಟಿಂಗ್ ಕೊಡ್ತಾ ಇದ್ರು ಕೆಲವೊಂದು ಮ್ಯಾಚ್ಗಳಲ್ಲಿ. ಆದ ಕಾರಣದಿಂದ ನಮ್ಮ RCB ಅವರ ಇಂಜುರಿಯ ಬಗ್ಗೆ ಸೀರಿಯಸ್ ಆಗಿ ಕನ್ಸರ್ನ್ ತೋರಿಸ್ತಾ ಇದೆ. ಸೊ ಅವರ ರಿಕವರಿಗೆ ನಮ್ಮ RCB ಕಾಯ್ತಾ ಇದೆ ಅಂತ ಹೇಳ್ಬೋದು. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.